ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ, ಇದರಿಂದ ಚೌಪಾಯಿಗಳು ಮತ್ತೆ ದೋಹೆಯನ್ನ ತಿಳ್ಕೊಳ್ಳೋಣ. ಯಹ ಜಿಯ ಜಾನಿ ಸಂಕೋಚು ತಜಿ ಕರಿಯ ಚೋಹು ಲಖಿ ನೇಹು ಹಮಹಿ ಕೃತಾರಥ ಕರನ ಲಗಿ ಫಲ ತೃನ್ ಅಂಕುರ ಲೇಹು तुम्ह प्रिय पाहुने बन पगु धारे सेवा जोगुन भाग हमारे देव काह हम तुम्ह ही गोसाई इन धनु पात किरात मिताई यह हमारी अति बड़ी सेवकाई लेही न बासन बसन चोराई हम जड़ जीव जीव गन घाती कुटिल कुचाली कुमति कुजाती पाप करत निसी बासर जाही नहीं पट कटी नहीं पेट अघाही सपनेहु धर्म बुद्धि कस काऊं यह रघुनंदन दरस प्रभाऊं जब ते प्रभु पद पदुम निहारे मिटे दुसह दुख दोष हमारे बचन सुनत पुरजन अनुरागे ತಿನ್ಹಕೆ ಭಾಗ ಸರಾಹನ ಲಾಗೆ. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಕಾಡಿನ ಜನರು ಅಯೋಧ್ಯೆಯ ಜನರಿಗೆ ಕಂದ ಮೂಲ ಫಲಗಳನ್ನ ಕೊಟ್ಟು ಸ್ವೀಕಾರ ಮಾಡಿ ಅಂತಂದ್ಬಿಟ್ಟು ಹೇಳ್ತಾರೆ. ಅಂದ್ರೆ ನಮಗೆ ಶ್ರೀರಾಮ ಎಷ್ಟು ಕೃಪೆ ಮಾಡಿದಾನೆ, ಮತ್ತೆ ನಮ್ಮ ರಾಜ ಗುಹನನ್ನು ಕೂಡ ರಾಮ ಸ್ವೀಕಾರ ಮಾಡಿದ್ದಾನೆ, ಗೌರವವನ್ನು ಕೊಟ್ಟಿದ್ದಾನೆ. ಅದೇ ರೀತಿ ನೀವು ಕೂಡ ನಮ್ಮ ಮೇಲೆ ಕೃಪೆ ಮಾಡಬೇಕು. ಯಥಾ ರಾಜ ತಥಾ ಪ್ರಜಾ ಅಂತ ಹೇಳ್ತಾರಲ್ವಾ, ಅದೇ ರೀತಿ ದಯವಿಟ್ಟು ನಮ್ಮನ್ನ ಸ್ವೀಕಾರ ಮಾಡಿ. ಅಂದ್ರೆ ನಮ್ಮ ಮನಸ್ಸಲ್ಲಿರುವಂತಹ ಸಂಕೋಚವನ್ನ ಬಿಟ್ಟು ನಮ್ಮ ಪ್ರೀತಿಯನ್ನ ನೋಡಿ ನೀವು ಆಧರಿಸಿ ನಮಗೆ ಗೌರವ ಕೊಡಿ. ದಯಮಾಡಿ ನಾವು ಕೊಟ್ಟಂತಹ ಕಂದ ಮೂಲ ಫಲಗಳನ್ನ, ಅಂಕುರಗಳನ್ನ ಸ್ವೀಕಾರ ಮಾಡಿ ನಮ್ಮನ್ನ ಕೃತಾರ್ಥರನ್ನಾಗಿ ಮಾಡಿ. ನಿಮ್ಮಂತಹ ಪ್ರಿಯ ಅತಿಥಿಗಳು ಈ ವನಕ್ಕೆ ದಯಮಾಡಿಸಿದ್ದೀರಾ. ನಿಮ್ಮಂಥವ್ರು ಇಲ್ಲಿ ಬರೋದೇ ಅಪರೂಪ, ಬರೋದೇ ಇಲ್ಲ ಅಂತ ಇಟ್ಕೊಳ್ಳಿ. ಆದರೆ ಆ ರಾಮನ ಕೃಪೆಯಿಂದ ನೀವೆಲ್ಲ ಇಲ್ಲಿ ಬಂದಿದ್ದೀರಾ. ನಾವು ನಿಮ್ಮನ್ನು ನೋಡೋ ಹಾಗಾಗಿದೆ. ಸೊ ಅದಕ್ಕೆ ನಿಮಗೆ ನಾವು ಏನೋ ಒಂದು ಸೇವೆಯನ್ನು ಮಾಡೋದಕ್ಕೆ ದಯವಿಟ್ಟು ನಮಗೆ ಸಹಾಯ ಮಾಡಿಕೊಡಿ. ಯಾಕಂದರೆ ನಿಮ್ಮಂಥ ಪ್ರಿಯ ಅತಿಥಿಗಳು ಈ ಒಂದು ಕಾಡಿಗೆ ದಯಮಾಡಿಸೋದೇ ಅಪರೂಪ ಅಲ್ವಾ. ಆದರೆ ನಿಮ್ಮ ಸೇವೆ ಮಾಡುವಂಥ ಯೋಗ್ಯತೆ ಆಗಲಿ ಭಾಗ್ಯ ಆಗಲಿ ನಮ್ಮಲ್ಲಿಲ್ಲ ಸ್ವಾಮಿ. ನಾವು ನಿಮಗೇನು ತಾನೇ ಕೊಡೋದಕ್ಕೆ ಸಾಧ್ಯ ಅಂದರೆ ಅರ್ಥ, ನಾವು ನಿಮಗೇನು ಕೊಡೋದಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲ ಸಾಧುಗಳು, ನಾವು ಕಾಡು ಜನರು. ಕಾಡಾಡಿಗಳಾದಂತಹ ನಮ್ಮ ನಂಟು ಯಾವುದರ ಜೊತೆ ಇದೆ? ಸೌದೆ ಸೊಪ್ಪಿನ ಜೊತೆ ಮಾತ್ರ ಪರಿಮಿತವಾಗಿದೆ. ನಿಮ್ಮ ಬಟ್ಟೆ ಬರೆ ಪಾತ್ರೆ ಪರಟೆಗಳನ್ನು ನಾವು ಕದೀಲಿಲ್ಲ. ಇದೇ ನಮ್ಮ ದೊಡ್ಡ ಸೇವೆ. ಅಂದರೆ ನಾವು ಯಾವತ್ತೂ ಇದನ್ನೆಲ್ಲ ನೋಡೇ ಇಲ್ಲ. ನಾವು ಸೊಪ್ಪು ಸೌದೆಗಳನ್ನು ನಾವು ತಿನ್ಕೊಂಡಿರುವಂಥವ್ರು ಮತ್ತು ಇಂಥ ಒಂದು ರಾಜಯೋಗವನ್ನು ನೋಡಿಲ್ಲ. ಇದನ್ನೆಲ್ಲ ಕದ್ದಿಲ್ಲ ಅಂತಂದರೆ ಅದೇ ಒಂದು ದೊಡ್ಡ ಸೇವೆ ಅಂತ ನೀವು ತಿಳ್ಕೊಳ್ಳಿ. ನಾವು ಪಾಮರರು, ಅಂದರೆ ಬುದ್ಧಿ ಇಲ್ಲದೆ ಇರೋರು, ಜೀವ ಹಿಂಸಕರು, ಜೀವವನ್ನು ಹಿಂಸೆ ಮಾಡುವಂಥವ್ರು. ಯಾಕಂದರೆ ಅವರು ಬೇಟೆ ಆಡಿ ತಮ್ಮ ಹೊಟ್ಟೆಯನ್ನು ಹೊರ್ಕೊಳ್ಳುವಂಥವ್ರಲ್ವಾ. ಅದಕ್ಕೆ ಕುಟಿಲರು, ಕುತಂತ್ರಿಗಳು, ದುಷ್ಟಬುದ್ಧಿ ಇರುವಂಥವ್ರು, ನಿಮ್ನ ಜಾತಿಯವರು, ಕೆಳಜಾತಿಯವರು. ನಾವು ನಮ್ಮ ಹಗಲು ಇರುಳನ್ನು ಅಂದರೆ ರಾತ್ರಿ ಹಗಲು ಯಾವಾಗಲೂ ಕೂಡ ನಾವು ಪಾಪ ಕಾರ್ಯಗಳಲ್ಲೇ ಕಳಿತೀವಿ. ಇಷ್ಟಾದರೂ ಕೂಡ ನಮ್ಮ ಮೈ ಮೇಲೆ ಬಟ್ಟೆ ಇಲ್ಲ, ಹೊಟ್ಟೆ ತುಂಬ ಅನ್ನ ಇಲ್ಲ. ಅಂದರೆ ಅಷ್ಟೆಲ್ಲ ಮಾಡಿದ್ರೂ ನಮಗೆ ಹೊಟ್ಟೆ ತುಂಬಲ್ಲ, ಮೈ ಮೇಲೆ ಬಟ್ಟೆ ಇಲ್ಲ. ಮನಸ್ಸಲ್ಲೂ ಕೂಡ ನಮ್ಮಲ್ಲಿ ಧರ್ಮದ ಬುದ್ಧಿ ಅನ್ನೋದು ಇಲ್ಲವೇ ಇಲ್ಲ. ನಮಗೆ ಈ ಬುದ್ಧಿ ಬಂದಿರೋದು ಶ್ರೀರಾಮ ದರ್ಶನದ ಪ್ರಭಾವದಿಂದ. ನೋಡಿ, ನಾವು ಹೇಗಿದ್ವಿ ಹೇಗಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಬೇರೆ ಪ್ರಾಣಿಗಳಿಗೆ ಹಿಂಸೆ ಕೊಟ್ಟು ಅದನ್ನು ತಿಂದು ಬದುಕೋರು. ಅಂದರೆ ನಾವು ಯಾವಾಗಲೂ ಪಾಪಿಗಳು, ಪಾಪ ಮಾಡ್ತಾನೇ ಇರ್ತೀವಿ. ಆದರೂ ಕೂಡ ನಮ್ಮ ಹೊಟ್ಟೆ ತುಂಬ ಊಟ ಇಲ್ಲ, ಬಟ್ಟೆ ಇಲ್ಲ. ಆಮೇಲೆ ಧರ್ಮ ಅನ್ನೋದು ನಮಗೆ ಗೊತ್ತೇ ಇಲ್ಲ. ಆದರೆ ಈ ಬುದ್ಧಿ ಬಂದಿರೋದು ಅಂದರೆ ಇದು ತಪ್ಪು, ಧರ್ಮ ಇರಬೇಕು, ಆ ಧರ್ಮದ ಬಗ್ಗೆ ನಮಗೆ ತಿಳುವಳಿಕೆ ಬಂದಿರೋದೇ ಆ ಶ್ರೀರಾಮನ ದರ್ಶನ ಪ್ರಭಾವದಿಂದ. ಆ ಪ್ರಭುವಿನ ಪಾದ ಪದ್ಮಗಳನ್ನು ದರ್ಶನ ಮಾಡಿದ್ವಲ್ವ, ಆಗ ನಮ್ಮ ದುಸ್ಸಹವಾದಂತಹ ದುಃಖಗಳು, ನಮಗೆ ಸಹಿಸ್ಕೊಳ್ಳೋಕ್ಕಾಗದೇ ಇರೋಷ್ಟು ದುಃಖಗಳಿತ್ತು, ದೋಷಗಳಿತ್ತು, ಎಲ್ಲವೂ ಕೂಡ ತೊಲಗಿ ಹೋದವು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಿಲ್ಲಿ.
ನಾವು ಎಲ್ಲಿವರೆಗೂ ಭಗವಂತನ ಸಂಪರ್ಕಕ್ಕೆ ಬರೋದಿಲ್ವೋ, ಭಗವಂತನ ಸಂಪರ್ಕಕ್ಕೆ ಬರೋದು ಅಂತಂದ್ರೇನು, ಭಗವಂತನಿಗೆ ಸಂಬಂಧಪಟ್ಟಂತಹ ಸತ್ಸಂಗಗಳಲ್ಲಿ ಭಾಗಿಯಾಗೋದಿಲ್ವೋ, ಧರ್ಮಗ್ರಂಥಗಳನ್ನು ನಾವು ಓದೋದಿಲ್ವೋ, ಕೇಳೋದಿಲ್ವೋ, ಅಲ್ಲಿವರೆಗೂ ಕೂಡ ನಾವು ಬರೀ ಕೆಟ್ಟದ್ದನ್ನು ಮಾಡಿಕೊಂಡು ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ಕೊಂಡು ಇರ್ತೀವಿ. ಎಷ್ಟೇ ನಾವು ಕಷ್ಟಪಟ್ಟರು ನಾವು ಪ್ರಾಬ್ಲಮಿಂದ ಹೊರಗಡೆ ಬರಲ್ಲ. ಯಾವಾಗ ಭಗವಂತನ ಸಂಪರ್ಕಕ್ಕೆ ಬಂದ್ಬಿಡ್ತೀವೋ, ಎಷ್ಟೇ ದೊಡ್ಡ ಕಷ್ಟಗಳು, ತೊಂದರೆಗಳು ಏನೇ ಇದ್ರೂ ಕೂಡ ಅದೆಲ್ಲ ಮಾಯವಾಗಿಬಿಡುತ್ತೆ. ಆ ರೀತಿ ನಾವು ಅರ್ಥ ಮಾಡ್ಕೋಬೇಕು. ಭಗವಂತನ ಸಂಪರ್ಕ ಅಂದರೆ ಏನು, ಸತ್ಸಂಗದಲ್ಲಿ ನಾವು ಸದಾ ಭಾಗಿಯಾಗಿರಬೇಕು, ಸದಾ ಭಗವಂತನ ಸ್ಮರಣೆ ನಮ್ಮಲ್ಲಿ ನಡೀತಾ ಇರಬೇಕು, ಸದಾ ನಮ್ಮ ಹೃದಯದಲ್ಲಿ ಭಗವಂತನೇ ಇರಬೇಕು. ಆ ರೀತಿ ನಾವು ಮಾಡ್ಕೋಬೇಕು. ಆಗ ಎಲ್ಲ ತೊಲಗಿ ಹೋಗುತ್ತೆ. ವನವಾಸಿಗಳ ಮಾತುಗಳನ್ನು ಕೇಳಿ ಅಯೋಧ್ಯೆಯ ಜನರು ಪ್ರೇಮಮಗ್ನರಾಗಿ ಅವರ ಭಾಗ್ಯವನ್ನು ಕೊಂಡಾಡ್ತಾರೆ. ಅಂದರೆ ಅವ್ರು ಅಂದ್ಕೊಳ್ತಾರೆ, ನೋಡಿ ಎಷ್ಟು ಸಹಜವಾಗಿ ಅವರು ತಮ್ಮ ತಪ್ಪನ್ನೆಲ್ಲ ಇಲ್ಲಿ ಒಪ್ಕೊಳ್ತಾ ಇದ್ದಾರೆ. ನಾವು ಈ ರೀತಿ ಮಾಡ್ತಾ ಇದ್ವಿ, ರಾಮನ ದರ್ಶನ ಆದಮೇಲೆ ನಮಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಗೊತ್ತಾಯಿತು. ಅದಕ್ಕೆ ನೋಡಿ, ಭಾಗವತ, ಭಗವದ್ಗೀತೆ, ರಾಮಾಯಣ ಇದೆಲ್ಲ ಭಗವಂತ ಸ್ವಯಂ ಅಲ್ವಾ. ಯಾವಾಗ ಅವನ ಸಂಪರ್ಕಕ್ಕೆ ಬರ್ತೀವೋ ಆಗ ನಮಗೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಇದು ತಪ್ಪು ನಾವು ಮಾಡ್ತಾ ಇರೋದು, ನಾನು ಸರಿ ಮಾಡ್ಕೋಬೇಕು ನನ್ನ ಜೀವನದಲ್ಲಿ ಅಂತಂದ್ಬಿಟ್ಟು ಆಗ ನಮ್ಮಲ್ಲಿ ವಿವೇಕ ಕೂಡ ಜಾಗೃತವಾಗುತ್ತೆ. ಅಂದರೆ ಇಲ್ಲಿ ಅವರು ತಮ್ಮ ತಪ್ಪನ್ನು ಒಪ್ಕೊಳ್ತಾ ಇರೋದನ್ನ ನೋಡಿ ಅಯೋಧ್ಯೆ ಜನರಿಗೆಲ್ಲ ತುಂಬ ಸಂತೋಷ ಆಗುತ್ತೆ. ಮತ್ತು ರಾಮನ ದರ್ಶನ, ಅವನ ಸಂಘ ಸಿಕ್ಕ ಕಾರಣ ಏನಾಯಿತು ಅಂತೆಲ್ಲ ಹೇಳ್ತಾ ಇರೋದನ್ನು ಕೇಳಿ ಅಯೋಧ್ಯೆಯ ಜನರು, ಕಾಡಿನ ಜನರ ಭಾಗ್ಯವನ್ನು ಇಲ್ಲಿ ಕೊಂಡಾಡ್ತಾ ಇದ್ದಾರೆ. ಇಲ್ಲಿ ನಾವು ಕೂಡ ಸಂತೋಷ ಪಡಬೇಕು. ಯಾಕೆ ಅಂತಂದರೆ ಆ ಭಗವಂತನ ಕರುಣೆಯಿಂದ, ಗುರುಗಳ ಕೃಪೆಯಿಂದ ನಮಗೆ ಈ ಒಂದು ಸತ್ಸಂಗ ಅನ್ನೋದು ಸಿಕ್ಕಿದೆ. ಆ ಧರ್ಮಗ್ರಂಥಗಳನ್ನು ಅಟ್ಲೀಸ್ಟು ನಾವು ಕೇಳುವಷ್ಟು ನಮ್ಗೆ ಅವಕಾಶ ಸಿಕ್ಕಿದೆ ಅಂತಂದರೆ ನಾವು ನಿಜವಾಗ್ಲೂ ಪುಣ್ಯ ಮಾಡಿದ್ದೀವಿ. ನಮ್ಮಲ್ಲಿರುವಂಥ ಎಷ್ಟೋ ಪಾಪಗಳು ಆಗಲೇ ತೊಳ್ಕೊಂಡು ಹೋಗಿದೆ ಆಯಿತಾ. ಧರ್ಮಗ್ರಂಥಗಳನ್ನು ಓದ್ತಾ ಓದ್ತಾ ನಾವು ಪರಿಶುದ್ಧರಾಗ್ತೀವಿ. ಆದರೆ ಅದನ್ನು ಕೇಳುವ ರೀತಿ ನಾನು ಬೇಕಾದಷ್ಟು ಸರಿ ಹೇಳಿದ್ದೀನಿ. ಅದನ್ನು ನಾವು ಶ್ರದ್ಧೆಯಿಂದ, ಭಕ್ತಿಯಿಂದ, ಮನಸ್ಸನ್ನು ಅದರಲ್ಲೇ ಇಟ್ಟು ಕೇಳಬೇಕು ಆಯಿತಾ. ಅದನ್ನು ಹಾಕ್ಬಿಟ್ಟು ಎಲ್ಲೋ ಕೆಲಸ ಮಾಡ್ಕೊಂಡು ಕೇಳಿದ್ರೆ ಅದು ಕೇಳಿದ ಹಾಗಾಗಲ್ಲ. ಅದಕ್ಕೆ ಅಂತ ಧ್ಯಾನದ ರೀತಿ ಕೂತ್ಕೋಬೇಕು. ಧ್ಯಾನ ಅಂತಂದರೆ ಕಣ್ಣು ಮುಚ್ಕೊಂಡು ಹೇಗೆ ನಾವು ಮನಸ್ಸನ್ನು ಏಕಾಗ್ರ ಮಾಡ್ಕೊಂಡು ಕೂತಿರ್ತೀವೋ ಅದೇ ರೀತಿ ಕೇಳಬೇಕಾದ್ರೂ ಕೂಡ ಮನಸ್ಸನ್ನು ಏಕಾಗ್ರವಾಗಿಟ್ಕೊಂಡು ಅದ್ರ ಕಡೆನೇ ಗಮನ ಹರಿಸ್ತಾ ಆ ಶಬ್ದ ನಮ್ಮ ಕಿವಿಗಳಿಗೆ ಹೋಗಬೇಕು. ಆ ಕಿವಿಯಿಂದ ಅದು ನೇರವಾಗಿ ಹೃದಯಕ್ಕೆ ಇಳಿಯುತ್ತೆ. ಅದು ಬಿಟ್ಬಿಟ್ಟು ಕೆಲಸ ಮಾಡಿಕೊಂಡು ಅಥವಾ ಇನ್ನೇನೋ ಮಾತಾಡಿಕೊಂಡು ಬೇರೆಯವ್ರ ಹತ್ರ ಇದನ್ನು ಕೇಳಿದಾಗ ಏನು ಪ್ರಯೋಜನ? ಅದ್ರ ಪಾಡ್ಗೆ ಅದು ಹೇಳ್ತಾ ಇರುತ್ತೆ, ನಿಮ್ಮ ಪಾಡಿಗೆ ನಿಮ್ಮ ಮನಸ್ಸು ಬೇರೆ ಕಡೆ ಇರುತ್ತೆ. ಅದು ಸರಿಯಾಗಿ ನಮ್ಗೆ ರಿಸಲ್ಟ್ ಕೊಡಲ್ಲ ಆಯಿತಾ. ಎಷ್ಟು ಅದಕ್ಕೆ ನಾವು ಇನ್ವಾಲ್ವ್ ಆಗಿ ಕೇಳ್ತೀವೋ ಅಷ್ಟು ನಮಗದ್ರ ಎಫೆಕ್ಟು ಗೊತ್ತಾಗುತ್ತೆ. ಅದರಿಂದ ನಮ್ಮ ಹೃದಯ ಪರಿಶುದ್ಧ ಆಗುತ್ತೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.